ಫ್ರೆಂಡ್ಸ್, ಮನ್ಸುಗಳ ಮಧುರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಬನ್ನಿ, ನಾನು ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡಾಕತ್ತೀನಿ. ಇವತ್ತಿನ ಲಾಗು, ಇವತ್ತಿನ ರೊಟ್ಟಿನಿ ಹೇಗೆಲ್ಲ ಹೋಗುತ್ತಂತ ನೋಡ್ಕೊಂಬರೋಣ. ಇವತ್ತಿನ ಲಾಗು ಏನಂತ ನೋಡ್ಕೊಂಬರ್ರಿ. ಶೇಂಗಾ ಪುಡಿ ಇದು. ನಾನು ಇವತ್ತು ಮನೆಗ ಸ್ಪೆಷಲ್ ಬಂದು ಶೇಂಗಾ ಹೋಳಿಗೆ. ಹಂಗಾಗಿ ಶೇಂಗಾ ಹೋಳಿಗೆ ಮಾಡೋಕೆ ಶೇಂಗಾನ ಮಿಕ್ಸಿ ಮಾಡ್ಕೊಳಕತ್ತೀನಿ. ಅಲ್ಲಿ ಬೆಲ್ಲ ಸಹ ಜಜ್ಜಿ ರೆಡಿ ಮಾಡಿ ಇಟ್ಕೊಂಡಿನಿ. ಎಲ್ಲನೂ ಮಿಕ್ಸಿ ಮಾಡ್ಕೊಂಡು ಆದಮೇಲೆ ನಾನು ತಿರ್ಗಾ ಹೋಳಿಗೆ ಮಾಡಾಗ ನೋಡಿ ಶೇಂಗಾನೆಲ್ಲ ಮಿಕ್ಸಿ ಮಾಡ್ಕೊಂಡಿದ್ದಾಗೈತಿ. ಇದಕ್ಕೆ ಇವಾಗ ಬೆಲ್ಲ ಕೂಡಿಸ್ಬೇಕು. ಬೆಲ್ಲ ಸ್ವಲ್ಪ ಆರ್ಗಾನಿಕ್ ಬೆಲ್ಲ ತಗೊಂಡಿನಿ. ಹಂಗಾಗಿ ಅದು ಆರ್ಗಾನಿಕ್ ಬೆಲ್ಲ ತಗೊಂಡಿನಿ. ಇದು ಇಲ್ಲೇನೆ ಈ ತರ ಜಿಬಿ ಜಿಬಿ ಆಗೈತಿ. ಹಂಗಾಗಿ ಇದನ್ನ ಹಂಗೆ ಕೂಡಿಸ್ತೀನಿ. ಮಿಕ್ಸಿ ಮಾಡ್ಕೊಂಡ್ರೆ ಮತ್ತೆ ಮಿಕ್ಸಿ ಎಲ್ಲ ಹಾಳಾಗೋಗ್ರಿ. ಹಂಗಾಗಿ ಇದನ್ನ ಹಂಗೆ ಕೂಡಿಸ್ತೀನಿ. ನೋಡೋಣ ಇದ್ರ ಜೊತೆ ಕೂಡುತ್ತೆ ಇದು. ಇದು ಆರ್ಗಾನಿಕ್ ಬೆಲ್ಲ ಅಲ್ರಿ, ಸಿಕ್ಕಾಪಟ್ಟೆ ಸಿಹಿ ಐತಿ. ಹಂಗಾಗಿ ನಾನು ಬೆಲ್ಲ ಸ್ವಲ್ಪ ಹಾಕೊಂತೀನಿ. ಯಾಕಂದ್ರೆ ನಮ್ಮ ಮನ್ಯಾಗ ಸಿಹಿ ಎಷ್ಟೊಂದು ಯಾರು ತಿನ್ನೋದಿಲ್ಲ. ನಾವು ಮೂವರು ಅದೀವಿ ಅಂದ್ರೆ 3 ಸ್ವೀಟ್ ತಿನ್ನೋದು ಕಮ್ಮಿ. ಹಂಗಾಗಿ ಸ್ವಲ್ಪ ಬೆಲ್ಲನ ನಾನು ಕಡಿಮೆ ಹಾಕೊಳಕತ್ತೀನಿ. ಇವತ್ತು ಯಾಕಪ್ಪ ಹೋಳಿಗೆ ಮಾಡಾಕತ್ತೀವಿ ಅಂದ್ರೆ ನಮ್ಮ ಚಾರ್ಮಿ ಒಂಥರ ಬಸ್ರಿ ಬೇಕೆ ಕೇಳ್ದಂಗ ದಿನ ಒಂದೊಂದು ಕೇಳಾಕತ್ತಾಳ್ರಿ. ಮೊನ್ನೆ ನೋಡಿದ್ರ ಶೇಂಗಾ ದುಂಡಿ ಮಾಡ್ಕೊಡೋ ಅಂದ್ಲು. ಮೊನ್ನೆ ಶೇಂಗಾ ದುಂಡಿನ ಮಾಡ್ಬೇಕಂದ್ರೆ ಮಾಡಲಿಲ್ಲ ಅಂತಂದು, ಆದ್ರೂ ಅಕ್ಕಿ ಸಂಬಂಧ ಅಂತಂದು 2 ಶೇಂಗಾ ಉಂಡಿ ಮಾಡಿಕೊಟ್ಟಿನಿ. ಅವ್ ಶೇಂಗಾ ಉಂಡಿ 2 ತಿಂದು ಖಾಲಿ ಮಾಡ್ಯಾಳ. ಇವಾಗ ಶೇಂಗಾ ಹೋಳಿಗೆ ಮತ್ತೆ ಎಳ್ಳು ಹೋಳಿಗೆ ಬೇಕಂತ ಈಕಿಗೆ. ಹಂಗಾಗಿ ಶೇಂಗಾ ಹೋಳಿಗೆ ಮಾಡು, ಎಳ್ಳು ಹೋಳಿಗೆ ಮಾಡು ಅಂತಂದು ಹೇಳ. ಮಕ್ಳಿಗಿನ್ನ ಹೆಚ್ಚಿಂದ ಏನೈತಿಲ್ರಿ. ಹಂಗಾಗಿ ಅವಳು ಭಾಳ ದಿನ ಆಯ್ತು ಪಾಪ ಶೇಂಗಾ ಹೋಳಿಗೆ ಮಾಡು ಅಂತ ಹೇಳಾಕತ್ತಿದ್ಲ. ಹಂಗಾಗಿ ಆಕಿಗೆ ಇವತ್ತು ಮನೆ ಖಾಲಿನೇ ಇರ್ತೀನ್ರಿ. ಈ ಥರ ಕೆಲವು ಜನ ಮನೆ ಖಾಲಿ ಇರ್ತಿ ಏನು ಮಾಡ್ತಿ ಅಂತಂದು ಇಂಥವೆಲ್ಲ ಮಾಡೋದು ಯಾರು ನೋಡೋದಿಲ್ರಿ. ಮನೆಗಿದ್ರು ನಾನು ಹಿಂಗೆ ದಿನ ಒಂದು ಏನಾದರೂ ಮಾಡ್ತಿರ್ತೀನಿ. ಸುಮ್ಮನೆ ಕುಂತಿರಲ್ಲ. ಇನ್ನೂ ಒಂದಿಷ್ಟು ಬ್ಲೌಸ್ ಅದಾವ, ಬ್ಲೌಸ್ ಹೊಲಿಬೇಕು. ಊರನಾರು ಒಂದಿಷ್ಟು ಬ್ಲೌಸ್ ಕೊಟ್ರ, ನಾನು ಒಂದು 4 ಬ್ಲೌಸ್ ಅದಾವ. ಆಮೇಲೆ ನನ್ನ ಸಸಿ ಅಂತ ಹೇಳ್ಬೋದು, ನಮ್ಮ ಮಾಮನ ಸಸಿ ನಂಗೂ ಸಸಿನ ಹಾಕಳ. ಹಂಗಾಗಿ ಆಕಿ ಒಂದು 4 ಬ್ಲೌಸ್ ಕೊಟ್ಟಾಳ. ಆಮೇಲೆ ನಮ್ಮ ಅಕ್ಕನ ಮಗಳು, ದೊಡ್ಡ ಅಕ್ಕನ ಮಗಳು, ಆಕೆ 1-2 ಡ್ರೆಸ್ ಕೊಟ್ಟಾಳ. ಆ ಡ್ರೆಸ್ ಹೊಲಿಬೇಕು. ಏನು ಹೊಲ್ದೇ ಇಲ್ಲ ರೀ. ಹಂಗೆ ಅದಾವ. ಅಷ್ಟೆಲ್ಲ ಕೆಲಸ ಇದ್ರು. ಮನೆ ಖಾಲಿನ ನಾವು ಖಾಲಿ ಏನ್ ಮಾಡ್ತೀವಿ ಹೇಳ್ರಿ ಮನ್ಯಾಗ? ಖಾಲಿ ಉಣ್ಣೋದು ಹಾಕೊಳೋದು ಖಾಲಿ ನಾವು ಮನ್ಯಾಗ. ಬೆಲೆ ಎಲ್ಲ ಕಲಸಿ ಹಿಟ್ಟು ನಾದಿಟ್ಟು ತಿರ್ಗಾ ನಾನು ಮತ್ತೆ ಹೋಳಿಗೆ ಮಾಡ್ತೀನಲ್ರಿ. ಹೋಳಿಗೆ ಮಾಡಾಗ
ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸದ್ಯಕ್ಕೆ ಇದು ಬೆಲ್ಲ ಜಲ್ದಿ ಕಲಿಯಲ್ಲ ಅನ್ಸುತ್ತೆ, ಯಾಕಂದ್ರೆ ಈ ಥರ ಇಲ್ಲೇ ನೋಡ್ರಿ ಈ ಥರ ಬಿಟ್ಟೈತಿದ್ದು. ಹಂಗಾಗಿ ಇದು ಜಲ್ದಿ ಕಲಿಯಲ್ಲ, ಕಲಿಸ್ಬೇಕು ಇದನ್ನು ಸ್ವಲ್ಪನೇ ಕೈ ತಿಕ್ಕಿ ತಿಕ್ಕಿ ಕಲಿಸಿದ್ವಂದ್ರೆ ಕಲಿತೈತಿ. ಇದನ್ನು ಕಲಿಸಿ ಆಮೇಲೆ ಹಿಟ್ಟು ನಾದಬೇಕು. ಹಿಟ್ಟು ನಾದಿ ಇನ್ನೂ ಸ್ವಲ್ಪ ಶೇಂಗಾ ಒಳಸಿನಿ, ಶೇಂಗಾ ಚಟ್ನಿ ಹಾಕಬೇಕು. ಅದೆಲ್ಲ ಮುಗಿಸ್ಕೊಂಡು ನಾನು ವಿಡಿಯೋನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಸದ್ಯಕ್ಕೆ ಹೋಗಿ ಬನ್ನಿ ಫ್ರೆಂಡ್ಸ್, ಮತ್ತೆ ನಾನು ಎಲ್ಲ ಶೇಂಗಾ ಚಟ್ನಿ ಎಲ್ಲ ಹಾಕಿಟ್ಟು ಅದನ್ನೆಲ್ಲ ಡಬ್ಬಿ ಒಳಗೆ ಹಾಕಿ ಮನೆ ಎಲ್ಲ ಕಸ ಹುಡುಗಿ ನಮ್ಮ ಚಿಟಿ ಮಿನಿ ಸ್ಕೂಲ್ ಇದ್ದಾವ ನೋಡ್ರಿ, ಹೀಗಾಗಿ ಎಲೆ ಲಟ್ಟಿಸ್ಕೊಡ್ತಾಳ, ನಾನು ಮಾಡ್ತೀನಿ. ಬನ್ನಿ ಇವಾಗ ಶೇಂಗಾ ಹೋಳಿಗೆ ಮಾಡೋಣ. ಮನೆಗೆ ಯಾರೆಲ್ಲ ಶೇಂಗಾ ಹೋಳಿಗೆ ಪುಟ್ಟಿದಮ್ಮ ಇಲ್ಲಿ ಶೇಂಗಾದು ಹೂರಣ ಕೂಡ ರೆಡಿ ಆಗೈತಿ. ಸ್ವಲ್ಪ ಬ್ಲ್ಯಾಕ್ ಆಗೈತಿ, ಯಾಕಂದ್ರೆ ಆರ್ಗ್ಯಾನಿಕ್ ಬೆಲ್ಲ ಹಾಕಿನಂದ್ರೆ ಹಂಗಾಗಿ ಬ್ಲ್ಯಾಕ್ ಆಗೈತಿ, ಪರವಾಗಿಲ್ಲ. ಇವಾಗ ಸ್ವಲ್ಪ ಮಳೆ ಬಂತ್ರಿ, ಮಳೆ ಬಂದಿಂದ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಶೆಕಿ ಆಗತೈತಿ. ಮೇಲೆ ಎಲ್ಲ ನೀರು ಎಳೆದಕ್ಕೆ ಕಾಣಿಸ್ತಿರ್ಬೇಕು ನಿಮಗ. ಅಲ್ಲಿ ಮೊಸರು ಅಲ್ಲೈತಲ್ಲ ಪುಟ್ಟಾಗ ಉಂಡೆ ಮಾಡಿಕೊಟ್ರ ಹಾಕಿ ಇಷ್ಟಿಷ್ಟೇ ಎಲ್ಲಿ ಸಾಕಲ್ರಿ ಉಣ್ಣ ತುಂಬಾಕ, ಹಂಗಾಗಿ ಅಕ್ಕಿ ಎಲ್ಲಿ ಲಟ್ಟಿಸ್ಕೊಡ್ತಾಳ ಮಾಡ್ತೀವಿ. ಯಾಕಂದ್ರೆ ತಿನ್ಬೇಕನ್ಸಿದ್ದ ಅಕ್ಕಿಗೆ ಅಲ್ರಿ, ಅದಕ್ಕೆ ಹಂಗಾಗಿ ಅಕ್ಕಿ ಎಲ್ಲಿ ಲಟ್ಟಿಸ್ಕೊಡ್ಬೇಕು. ಈಗ ಕೇಳೋದು ಅಷ್ಟೇ ಎಲ್ಲ ಮಾಡೋದು ಕಲಿಬೇಕ್ರಿ, ಹಂಗಾದ್ರ ಎಲ್ಲದು ಬರುತ್ತೆ. ಹೋಗಲ್ಲ ಆ ಬೊಗ್ನೆಕಾಯಿ ತಂಬವಲ್ಲ ಇದ್ರಾಗ ಹಾಕಿಲ್ಲ ಐತಲ್ಲ ಮುಂದ ಜಲ್ದಿನ ಹಾಕಿದ್ರಿ. ನಮ್ಮ ಫ್ರೆಂಡ್ ಒಬ್ರು ಫೋನ್ ಮಾಡಿದ್ಲು, ಅವ್ರ ಜೊತೆ ಮಾತಾಡ್ಕೊಂತ ಟೈಮ್ ಹೋಗ್ಬಿಡ್ತು, ಹಂಗಾಗಿ ಲೇಟ್ ಆಯ್ತು. ಒಂದು ಸಣ್ಣ ಬರತ್ಲೆ ಮಾಡ್ಬೇಕು ಅನ್ಕೊಂಡಿದ್ದೆ, ಬಟ್ ಎಲ್ಲಾನು ಮಿಕ್ಸಿ ಹಾಕಿ ಎಲ್ಲ ರೆಡಿ ಮಾಡಾಕ್ಲೇನು ಸ್ವಲ್ಪ ಲೇಟ್ ಆಯ್ತು. ಆಮೇಲೆ ಅದು ಬೆಲ್ಲ ಜಲ್ದಿ ಅದು ಬೆಲ್ಲನು ಸ್ವಲ್ಪ ಜಲ್ದಿನ ಮಿಕ್ಸ್ ಆಗ್ಲೇನ್ರಿ, ಮತ್ತೆ ತಿರ್ಗಾ ಮಿಕ್ಸಿ ಮಾಡಿದೆ, ಹಂಗಾಗಿ ಸ್ವಲ್ಪ ಲೇಟ್ ಆಯ್ತು. ಯಾಕೆ ಇನ್ನೂ ಸ್ವಲ್ಪ ದೊಡ್ಡದು ಮಾಡು. ಬಿಡು ಸಾಕು. ನೋಡ್ರಿ ನಮ್ಮ ಸಾನ್ವಿ ಎಲ್ಲಿ ಇಡ್ಸಕತ್ತ, ಇಷ್ಟಿಷ್ಟ ಆದ್ರೆ ಸಾಕು, ಇನ್ನೂ ತುಂಬಿ
ಹೋಳಿಗೆ ಮಾಡಾಕ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಶೆಕಿ ಆಗಕತ್ತೀನ್ರಿ. ಫ್ಯಾನ್ ಹಚ್ಚಿಲ್ಲ ನಂಗಾಗೈತಿ. ಫ್ಯಾನ್ ಹಚ್ಚಿದ್ರೆ ಇದೆಲ್ಲ ಬಿರ್ಬಿಡ್ತಾವ, ಹಂಗಾಗಿ ಫ್ಯಾನ್ ಹಚ್ಚಿಲ್ಲ. ಶೇಂಗಾ ಉಂಡೆ ಮಾಡ್ಬೇಕಾದ್ರೆ ಕೈ ನೋಡ್ರಿ ಎಷ್ಟು ಎಣ್ಣೆ ಹತ್ತುತ್ತ. ಶೇಂಗಾದ ಎಣ್ಣೆ ತಿನ್ಬೇಕಂತ. ಈಗೆಲ್ಲ ಆರ್ಗ್ಯಾನಿಕ್ ಶೇಂಗಾ ಎಣ್ಣೆ ಸಿಗುತ್ರಿ. ಈಗೆಲ್ಲ ಎಲ್ಲ ಕೆಮಿಕಲ್ ಮಿಕ್ಸ್ ಆಗೇ ಬರುತ್ತೆ. ಆರ್ಗ್ಯಾನಿಕ್ ಯಾವುದು ಸಿಗೋದೇ ಇಲ್ಲ. ಅವಾಗಿನ ಕಾಲದಾಗೆಲ್ಲ ಶೇಂಗಾ ತಾವೇ ಬೆಳೆದು ತಾವೇ ಶೇಂಗಾದ ಎಣ್ಣೆ ಮಾಡಿಸ್ಕೊಂತಿದ್ರ. ಈಗೆಲ್ಲ ಮಾಡ್ತಾರೆ? ಬೆಳೆದಿದ್ದೆಲ್ಲಾನು ತಿನ್ನಕ್ ಸಹ ಇಟ್ಕೊಂಡಾರಿಲ್ಲ. ಈಗ ಮೊದ್ಲು ಮಾರಿ ದುಡ್ಡು ತಗೊಂಡ್ರ ಆಯ್ತಂತಾರ. ಹಂಗೆ ಕಾಲ ಇವಾಗ. ಎದಕ್ ಮುದ್ದೆ ಮಾಡಿದ್ದಿ? ಚಂದ ಕುಡ್ಸ್ಕೆ ಅದನ್ನ ಚಂದ ಕುಡಿಸೋದು ರೋಲ್ ಮಾಡಿ ಚಂದಾಗಿ. ಹಿಂಗ ಗಟ್ಟೆ ನಾದ್ ಹಿಂಗ ಶಕ್ತಿ ಐತಿ ಕೈಯಾಗ. ತಿನ್ನಂದ್ ಈಗ 4 ಹೋಳಿಗೆ ಕುಂತ್ಕೊಂಡ್ ತಿಂತೀಯಮ್ಮ. ಮತ್ತೆ ಕಿಟ್ಟಾಕ್ಯ ಒಂದ ಕಡೆ ಒಮ್ಮೆ ಉಜ್ಜಬಾರ್ದು ಅದನ್ನ. ಬಿಡು ಸಾಕು. ಸಣ್ಣ ಸಣ್ಣ ಮಾಡು. ಹಾಕಿಸೋದ ಮಾಡಿ ಇಟ್ಟು ಜಾಡಸದನ. ನಾವು ಶೇಂಗಾದ ಉಂಡಿ ಯಾವಾಗ ಮಾಡಿದ್ವಿ ಅಂದ್ರ ಚರಗಚ್ಚಲ ಹಬ್ಬ ಬರ್ತಲ್ರಿ, ಅವತ್ತು ಶೇಂಗಾದ ಉಂಡಿ ಮತ್ತೆ ಎಳ್ಳು ಹೋಳಿಗೆ ಮಾಡಿದ್ವಿ. ಅವತ್ತಾಗಿಂದ ಮತ್ತಿರ್ಗ ಹೋಳಿಗೆ ಏನ್ ಮಾಡಿದ್ದಿಲ್ಲ. ಅದು ಬಿಟ್ಟಿಂದ ಮಾಮೂಲಿ ಬರುತ್ತಲ್ಲ ಹೂರ್ಣದ ಹೋಳಿಗೆ, ಅದನ್ನ ಮಾಡಿವಿ. ಅದನ್ನು ವೇರ್. ಅದು ಯಾವಾಗ ಮಾಡಿದ್ನಿ ಅಂದ್ರ ಮೊನ್ನೆ ಮನೆಯವ್ರ ಬರ್ತಡೇಕ್ ಮಾಡಿದ್ನಿ ಅಲ್ರಿ. ಮನೆಯವ್ರ ಬರ್ತಡೇಕ್ ಮಾಡಿದ್ದೆ. ಅದೇನು ಶೇರ್ ಮಾಡ್ಕೊಂಡಿಲ್ಲ.
ಅವತ್ತು ಮಾಡಿಟ್ಟು ಎಲ್ಲ ವೇಸ್ಟ್ ಆಗಿ ಬೆಳಗ್ಗೆ ಎದ್ದು ಎಲ್ಲ ಅಡಿಗೆ ಎಲ್ಲ ಮಾಡಿದ್ರಿ. ಬೆಳಗ್ಗೆ ಹೊತ್ತು ನಾಷ್ಟ ಉಪ್ಪಿಟ್ಟು ಮಾಡಿದ್ವಿ. ಉಪ್ಪಿಟ್ಟು ಮಾಡಿ ಮತ್ತೆ ಮಧ್ಯಾಹ್ನ ತಿರ್ಗಾ ಹೋಳ್ಗಿ, ಅನ್ನ ಸಾಂಬಾರು, ಕಟ್ಟಿನ ಸಾಂಬಾರು ಮಾಡಿದ್ದೆ. ಬಟ್ ನಮ್ಮ ಮನೆಯವರು ಮಧ್ಯಾಹ್ನ ಊಟಕ್ಕೆ ಬರಲಿಲ್ಲ ಅಂದ್ರೆ ಏನಾಯ್ತು, ಆಮೇಲೆ ನೈಟ್ ಆದ್ರೂ ಊಟ ಮಾಡಿದ್ರೆ ಆಯ್ತು ಅನ್ಕೊಂಡೆ. ಅವ್ರು ನೈಟ್ ಏನ್ ಮಾಡಿದ್ರು ಅವತ್ತು ಹೊರಗಡೆ ಫ್ರೆಂಡ್ಸ್ ಜೊತೆ ಊಟಕ್ಕೆ ಹೋಗ್ಬಿಟ್ರು. ಹಂಗಾಗಿ ಅವತ್ತು ಹೋಳಿಗೆ ಮಾಡಿದ್ದೆಲ್ಲ ಮತ್ತೆ ಮರ್ದಿನ ತಿನ್ನೋದೈತ್ರಿ. ಅವತ್ತೊಂಥರ ಬೇಜಾರು ಅನ್ಸ್ಬಿಟ್ಟಿತ್ತು. ನೀನ್ ಮಾಡ್ತಿಲ್ಲ ಹಂಗೆ ಹೇಳ್ರಿ. ಗಂಡ್ಮಕ್ಳು ಮನೆಯಾಗ ನಾವ್ ಹೆಂಗ್ ಕಷ್ಟಪಟ್ಟು ಮಾಡಿರ್ತೀವಿ ಅಂತ ನೋಡೋದೇ ಇಲ್ಲ. ತಮ್ಗೇನ್ ಇಷ್ಟ ಬರ್ತದೆ ಅದನ್ನ ಮಾಡ್ತಾರ. ನಾವು ಮಾಡಿದ್ ಸ್ವಲ್ಪ ಇಷ್ಟಪಟ್ಟು, ನಾವು ಕಷ್ಟಪಟ್ಟು ಮಾಡಿರ್ತೀವಿ ತಿಂತಾರಂತಂದು ಅವ್ರು ಅದನ್ನ ಇಷ್ಟಪಟ್ಟು ತಿನ್ಬೇಕಲ್ವಾ. ಹಂಗಾದ್ರೆ ನಾವು ಮಾಡಿದ್ದಕ್ಕೂ ಸ್ವಲ್ಪ ಸಾರ್ಥಾಗುತ್ತ. ಇದು ತಗೊಂಡೋಗು, ಒಂದೆರಡು ಪೇಪರ್ ತಗೊಂಡೋಗು. ಹೋಗು. ಇಲ್ಲಿ ಕುಂದಿರ್ತೀನಿ. ಹೇಳಿದ್ ನಮ್ ಸಣ್ಣ ಒಂದ್ ಮಾತು ಕೇಳೋದಿಲ್ರಿ. ಬರೀ ತನ್ಗೇನ್ ಇಷ್ಟ ಬರ್ತ ಅದನ್ನೇ ಮಾಡ್ಬೇಕಂತ. ಹಂಗಾಗಿ ಸಿಕ್ ಬಂದ್ಬಿಡ್ತಾ ಬಯಕ್ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಸಾಕು ಅಷ್ಟ. ಸಾಕ್ ಬಾ. ಕಿವಿ ಕೇಳ್ತಾವ ಇಲ್ಲಿ ಹೇಳಿದ್ದೆ ಯಾವ್ದಾರ. ನೋಡ್ರಿ ಸದ್ಯಕ್ಕೆ ಇಷ್ಟು ಉಂಡಿ ಮಾಡೀನಿ. ಇವಾಗ ಹೋಳ್ಗಿ ಲಟ್ಟಿಸ್ತೀನಿ. ಯಾಕಂದ್ರ ಸಾನಿ ಎಲ್ಲಿ ಬಾಳ ಮಾಡ್ಯಾಳ, ಹಂಗಾಗಿ ಮತ್ತೆ ಒಣಗಿ ಹೋಗ್ತಾವ. ಅದಕ್ಕೆ ಇವಾಗ ಹೋಳ್ಗಿನ ಗುಡಿಯೋ ಮಾಡಕ್ ಬರ್ತಾನ. ಅದ್ರಲ್ಲಿ ಮಾಡಕ್ ಮತ್ತೆ ಎಲ್ಲಿ ನಾ ಒಂದ್ ಕಡೆ ದಪ್ಪ ಒಂದ್ ಕಡೆ ಸಣ್ಣ ಲಟ್ಟಿಸ್ಬೇಡ. ತಗೋ
ಆವಾಗಲೇ ಬೆಲ್ಲ ಕಡ್ತೀನಿ ಹಂಗಾಗಿ ಎಲ್ಲ ನೋಡಿ ನಮ್ದು ಶೇಂಗಾ ಹೋಳಿಗೆ ರೆಡಿ ಆಯ್ತು. ಸಣ್ಣ ಸಣ್ಣ ಮಾಡ್ಸಾಣ ಎಲ್ಲಿನ ಸಾಕ್ಬಿಡು. ಇವಾಗ ಹಸು ಹೋಗಕತ್ತೈತಿ. ಹೋಳಿಗೆ ಮಾಡ್ಕೊಂಡು ಒಂದೆರಡು ಹೋಳಿಗೆ ತುಪ್ಪ ಹಾಕ್ಯಂಡು ಬಿಸಿ ಹೋಳಿಗೆನ ತುಪ್ಪ ಹಾಕ್ಯಂಡು ತಿಂದ್ರಾಕ ಎಷ್ಟು ರುಚಿಯಾಗಿರುತ್ತೆ. ಹಂಗಾಗಿ ಮೊದಲು ಹೋಳಿಗೆ ಮಾಡಿ ಒಂದೆರಡು ಹೋಳಿಗೆ ತಿಂದ್ವಿ ಅಂದ್ರೆ ಗಟ್ಟಿಕ್ಕಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬರಾಗತ್ತೈತಲ್ಲ. ಈ ಥರ ಹೋಳಿಗೆ ಉಬ್ಬಂದ್ರ ನಾವು ಹೋಳಿಗೆನ 2 ತಿಂಗಳು ಇಟ್ರು ಹೋಳಿಗೆ ಮೆತ್ತಗಾಗೇ ಇರ್ತಾವ. ನೋಡಿ ಕಾಣಿಸುತ್ತಲ್ಲ ಎಷ್ಟು ಚೆನ್ನಾಗಿ ಉಬ್ಬಕತ್ತೈತಿ. ಕ್ಯಾಮ್ರಾ ಸ್ವಲ್ಪ ದೂರ ಇತ್ತು, ಉಬ್ಬದು ಕಾಣಿಸುತ್ತಾ ಇಲ್ಲ ಗೊತ್ತಿಲ್ಲ. ನೋಡಿ ಚೆನ್ನಾಗಿ ಉಬ್ಬೈತಿ. ಹೋಳಿಗೆ ಯಾರಿಗೆ ಬೇಕು ಬನ್ನಿ, ನಾನು ಮತ್ತೆ ಹೋಳಿಗೆ ಎಲ್ಲ ಮಾಡಿದ್ಮೇಲೆ ತೋರಿಸ್ತೀನಿ. ತುಂಬಾ ಟೇಸ್ಟ್ ಆಗ್ಯಾವ್ರಿ. ತರ ಮತ್ತೆ ಸೀನಾಗಿಲ್ಲ, ಅತಿ ಸಪ್ಪನಾಗಿಲ್ಲ, ಟೇಸ್ಟ್ ಆಗ್ಯಾವ. ಮತ್ತೆ ಹೋಳಿಗೆ ಎಲ್ಲ ಮಾಡಿದಾದ್ಮೇಲೆ ಸಿಗ್ತೀನಿ. ನೋಡಿ ನಮ್ಮದು ಹೋಳಿಗೆ ಎಲ್ಲ ರೆಡಿ ಆಯಿತು. ಇಲ್ಲಿ ಒಂದು ಸೈಡು ನೋಡ್ರಿ ಬಿಸಿ ಇಟ್ಬಿಟ್ಟಿನಿ, ಕಾದ್ಬಿಟ್ಟೈತಿ. ಒಂದು ಸೈಡು ಅಡುಗೆ ಸಹ ರೆಡಿ ಆಗೈತಿ. ಸದ್ಯಕ್ಕೆ ನಾ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ವಿಡಿಯೋ ನೋಡಿಕ್ಕಾಗಿ ಧನ್ಯವಾದ.